ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಪಾಪವನ್ನು ಮಾಡದೇ ಇರುವವನೇ ಬುದ್ಧಿವಂತ, ಹಿತವನ್ನು ಹೇಳಿ ಮಾಡುವವನೇ ಸ್ನೇಹಿತ. ಜಂಬ ಕೊಚ್ಚಿಕೊಳ್ಳದೆ ಆಚರಿಸುವ ಧರ್ಮವೇ ವಾಸ್ತವಿಕ ಧರ್ಮಾಚರಣೆ. ವೃದ್ಧ ಜನರಿಲ್ಲದ ಸಭೆಯು ಸಭೆಯೇ ಅಲ್ಲ. ಧರ್ಮೋಪದೇಶವನ್ನು ಮಾಡದ ವೃದ್ಧನನ್ನು ವೃದ್ಧನೆಂದು ಪರಿಗಣಿಸಲಾಗುವುದಿಲ್ಲ. ಸತ್ಯವನ್ನು ಹೊಂದಿರದ ಧರ್ಮವು ಧರ್ಮವೇ ಅಲ್ಲ. ಕಪಟದಿಂದ ಕೂಡಿದ ಸತ್ಯವು ಸತ್ಯವೇ ಅಲ್ಲ. ಕಪಟ ಸತ್ಯವೆಂದರೆ ಒಬ್ಬ ವ್ಯಕ್ತಿಯು ಮಾಡಿದ ಒಳ್ಳೆಯ ಕೆಲಸವನ್ನು ನಮ್ಮ ವಾಕ್ಚಾತುರ್ಯದಿಂದ, ಕಪಟ ವ್ಯೂಹ ರಚನಾತ್ಮಕ ಶಕ್ತಿಯಿಂದ ಕೆಟ್ಟ ಕೆಲಸವನ್ನಾಗಿ ನಿರೂಪಿಸಿ ಅದರಿಂದ ನಾವು ಪ್ರಯೋಜನವನ್ನು ಪಡೆಯುವಂತಹದ್ದು. ಇಲ್ಲಿ ನಾವು ಹೇಳುತ್ತಿರುವುದು ಸತ್ಯವೇ, ಆದರೆ ಅದನ್ನು ವಕ್ರೀಕರಿಸಿ ಹೇಳುತ್ತೇವೆ. ಅದಕ್ಕೊಂದು ಉದಾಹರಣೆಯನ್ನು ಹೇಳುತ್ತೇನೆ ಕೇಳಿ. ಪರಶುರಾಮನು ಕರ್ಣನನ್ನು ಶಪಿಸುವುದು ಸತ್ಯವೇ, ಆದರೆ ಕರ್ಣನು ಬ್ರಾಹ್ಮಣನಲ್ಲದ್ದರಿಂದ ಶಪಿಸಿದ್ದಾನೆಂದು ಹಲವರ ಅಭಿಪ್ರಾಯ. ಹಾಗೆಂದು ಪರಶುರಾಮನು ಬ್ರಾಹ್ಮಣರಿಗೆ ಮಾತ್ರವೇ ವಿದ್ಯೆಯನ್ನು ಬೋಧಿಸುತ್ತೇನೆಂದು ಎಲ್ಲೂ ಹೇಳಲಿಲ್ಲವಲ್ಲ. ಭೀಷ್ಮನಿಗೆ ಪರಶುರಾಮನೇ ಗುರುಗಳು, ಅವನು ಬ್ರಾಹ್ಮಣನಲ್ಲ. ಪರಶುರಾಮನು ಕರ್ಣನನ್ನು ಸುಳ್ಳನ್ನು ಹೇಳಿ ಮೋಸ ಮಾಡಿ ವಿದ್ಯೆಯನ್ನು ಸಂಗ್ರಹಿಸಿದನೆಂದು ಕೋಪಗೊಂಡು ಶಪಿಸಿದನು. ಕರ್ಣನು ಶಪಿಸಲ್ಪಟ್ಟಿರುವುದು ಸತ್ಯವೇ, ಆದರೆ ಆತನು ಬೇರೆಯವರೊಂದಿಗೆ ಹೇಳಿಕೊಂಡಿರುವುದು ಸುಳ್ಳು. ಮನಸ್ಸಿಗೆ ಪ್ರಸನ್ನತೆ, ನೆಮ್ಮದಿಯನ್ನು ಕೊಡುವುದೇ ಮಂಗಳಕರ, ಶುಭ. ಬೇರೆಯವರ ಸೇವೆಗಾಗಿ ಸಮರ್ಪಿಸಿಕೊಳ್ಳುವುದೇ ನಿಜವಾದ ಜೀವನ. ಧನವು ಎಲ್ಲರಿಗೂ ಉಪಯೋಗವಾದಾಗಲೇ ಅದಕ್ಕೆ ಸಾರ್ಥಕತೆ ಇರುತ್ತದೆ. ಸಮರ ಭೂಮಿಯಲ್ಲಿ ಶತ್ರುಗಳಿಗೆ ಎದುರಾಗಿ ನಿಂತು ಮಾಡುವ ಗರ್ಜನೆಯೇ ವಾಸ್ತವಿಕವಾದ ಗರ್ಜನೆ. ಮದೋನ್ಮತ್ತೆ ಇಲ್ಲದ ಸ್ತ್ರೀ ಶ್ರೇಷ್ಠ ವನಿತೆ, ಜಿತೇಂದ್ರಿಯನೇ ನಿಜವಾದ ಪುರುಷ. ಎಂತಹ ಉತ್ತಮ ಬ್ರಾಹ್ಮಣನಾದರೂ ಪಾಪಾಚಾರ ಭೂಯಿಷ್ಠವಾದರೆ ಅವನ ತೇಜವು ನಶಿಸಿ ಹೋಗುತ್ತದೆ. ಅದೇ ರೀತಿ ದುಷ್ಟ ಸ್ತ್ರೀಯರ ವಂಶವು ಉಳಿಯದೇ ಹೋಗುತ್ತದೆ. ಸಂಗ್ರಹಕ್ಕೆ ಕ್ಷಯವು, ಉತ್ಕರ್ಷಕ್ಕೆ ಪತನವು, ಸಂಯೋಗಕ್ಕೆ ವಿಯೋಗವು, ಜೀವನಕ್ಕೆ ಮೃತ್ಯುವು ಅಂತ್ಯವನ್ನು ತರುತ್ತದೆ. ಮರಣ ಮೃದಗವನ್ನು ಬಾರಿಸುತ್ತದೆ. ಪಿತಾ ರಕ್ಷತಿ ಕೌಮಾರೇ, ಭರ್ತಾ ರಕ್ಷತಿ ಯೌವನೆ, ಪುತ್ರಸ್ತು ಸ್ಥವಿರೇ ಕಾಲೇ, ನ ಸ್ತ್ರೀ ಸ್ವತಂತ್ರ ಮಹ್ರತಿ. ಬಾಲ್ಯದಲ್ಲಿ ತಂದೆ, ಯೌವನದಲ್ಲಿ ಪತಿ, ವೃದ್ಧಾಪ್ಯದಲ್ಲಿ ಮಕ್ಕಳು ಸ್ತ್ರೀಗೆ ರಕ್ಷಣೆಯಾಗಿರುವವರು. ಯಾವ ಸ್ತ್ರೀಯೂ ರಕ್ಷಣೆ ಇಲ್ಲದೆ ಸ್ವತಂತ್ರವಾಗಿರಬಾರದು. ಅರ್ಥಾತುರಾಣಾಂ ನ ಸುಹೃದ ಬಂಧು, ಕಾಮಾತುರಾಣಾಂ ನ ಭಯಂ ನ ಲಜ್ಜಾ, ಚಿಂತಾತುರಾಣಾಂ ನ ಸುಖಂ ನ ನಿದ್ರಾ, ಕ್ಷುಧಾತುರಾಣಾಂ ನ ಬಲಂ ನ ತೇಜಃ. ಹಣವನ್ನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಭಾವಿಸುವವನಿಗೆ ಸ್ನೇಹಿತರು, ಬಂಧುಗಳು ಇರುವುದಿಲ್ಲ. ಸ್ತ್ರೀ ವ್ಯಸನವಾಗಲಿ ಇತರೆ ವಾಂಛೆಯಾಗಲಿ ಹೆಚ್ಚಾಗಿರುವವನಿಗೆ ನಾಚಿಕೆ, ಭಯ ಇರುವುದಿಲ್ಲ. ಚಿಂತಾಮಗ್ನನಾಗಿರುವವನಿಗೆ, ಅಂದರೆ ಪ್ರತಿನಿತ್ಯವೂ ದುಃಖದಲ್ಲಿದ್ದು ಅದನ್ನೇ ಆಲೋಚಿಸುವವನಿಗೆ ಸುಖ ನಿದ್ದೆಗಳಿರುವುದಿಲ್ಲ. ಎಷ್ಟು ಸೇವಿಸಿದರೂ ಹಸಿವು ತೀರದವನಿಗೆ ಬಲ ತೇಜಗಳಿರುವುದಿಲ್ಲ. ವರ್ಣ, ವಂಶ, ದೇಹ, ದೇಶ, ಸ್ನೇಹ, ಭೋಜನ ಇವುಗಳು ತನ್ನಷ್ಟಕ್ಕೆ ತಾನಾಗಿಯೇ ತಿಳಿಯುತ್ತದೆ. ಯಾರು ಯಾರನ್ನೂ ಕೇಳಬೇಕಾಗಿಲ್ಲ. ಆಚಾರವನ್ನು ಕಂಡು ವರ್ಣ, ವಂಶವನ್ನು, ಭಾಷೆ, ಭಾಷಣಗಳನ್ನಿಡಿದು ದೇಶವನ್ನು ಮಾತನಾಡಿಸುವ ಪದ್ಧತಿಯನ್ನಿಡಿದು ಸ್ನೇಹವನ್ನು, ಶರೀರ ಪುಷ್ಟಿಯನ್ನು ಗಮನಿಸಿ ಭೋಜನವನ್ನು ಹೋಲಿಕೆ ಮಾಡಬಹುದು. ಆಚಾರಾದಿಗಳೇ ಹೇಳುತ್ತವೆ. ಸಮುದ್ರದಲ್ಲಿ ಮಳೆ, ಹೊಟ್ಟೆ ತುಂಬಿದವನಿಗೆ ಊಟ ಬಡಿಸುವುದು, ಐಶ್ವರ್ಯವಂತನಿಗೆ ದಾನ ಮಾಡುವುದು, ನೀಚನಿಗೆ ಉಪಕಾರ ಮಾಡುವುದು ವ್ಯರ್ಥ. ಹೃದಯದಲ್ಲಿ ತುಂಬಿಕೊಂಡಿರುವವರು ಎಷ್ಟೇ ದೂರದಲ್ಲಿದ್ದರೂ ಹತ್ತಿರವಿದ್ದಂತೆಯೇ ಅನಿಸುತ್ತದೆ. ಹೃದಯದಲ್ಲಿರದವರು ಪಕ್ಕದ ಮನೆಯಲ್ಲಿದ್ದರೂ ಪರದೇಶದಲ್ಲಿದ್ದಂತೆಯೇ ಅನಿಸುತ್ತದೆ. ಮನುಷ್ಯನು ಕುಗ್ಗಿ ಹೋಗುವುದು, ಕ್ರಿಮಿ ದೋಷದಿಂದ ಸದಾ ಪೀಡಿತನಾಗಿರುವುದು, ವಾಯು ವಿಕಾರಗ್ರಸ್ತನಾಗಿರುವುದು, ರಾಜ್ಯ ಅಥವಾ ಮನೆಯಿಂದ ಹೊರಹಾಕುವುದು, ಪರ್ವತ ಶಿಖರದ ಮೇಲೆ ವಾಸಿಸುವುದು ಇವೆಲ್ಲವೂ ಸಹ ಭಿಕ್ಷುಕನಾಗಿ ಜೀವಿಸುವುದಕ್ಕಿಂತಲೂ ಒಳ್ಳೆಯವೇ. ಯಾಚನೆಯೇ ವೃತ್ತಿಯನ್ನಾಗಿ ಸ್ವೀಕರಿಸಿ ಜೀವಿಸಬೇಕೆಂದುಕೊಳ್ಳುವುದು ಅನುಚಿತ. ಜಗದ್ರಕ್ಷಕನಾದ
ದೇವಾದಿದೇವನಾದ ಶ್ರೀಮನ್ನಾರಾಯಣನೇ ಬಲಿಚಕ್ರವರ್ತಿಯನ್ನು ಯಾಚಿಸುವುದಕ್ಕೆ ಹೋಗುವಾಗ ಅಂತಹ ಐಶ್ವರ್ಯವಂತನು ಕುಗ್ಗಿ ಹೋಗಿ ವಾಮನನಾಗಿ ಹೋದನೆಂದ ಮೇಲೆ ಇನ್ನು ಸಾಮಾನ್ಯ ಮಾನವರಾದ ನಾವು ನಮ್ಮ ಬಗ್ಗೆ ಹೇಳುವುದೇನಿದೆ? ಕುರೂಪಿಗೂ ಸಹ ವಿದ್ಯೆ ಇದ್ದಲ್ಲಿ ಬೆಲೆ ಕಾಂತಿ ಉಂಟಾಗುತ್ತದೆ. ರೂಪವನ್ನು ತಂದೆ ತಾಯಿಯವರು ಕೊಡದೇ ಹೋದರೂ ವಿದ್ಯೆಯು ರೂಪವನ್ನು ಕೊಡುತ್ತದೆ. ಗುರುಗಳಿಗೂ ಸಹ ಗುರುಗಳು ವಿದ್ಯೆಯೇ ಆಗಿದೆ. ಅದು ವಿದ್ಯಾವಂತನ ಬಂಧು ಬಳಗದವರ ಕಷ್ಟಗಳನ್ನು ಸಹ ದೂರ ಮಾಡುತ್ತದೆ, ಕಾಪಾಡುತ್ತದೆ. ವಿದ್ಯೆಯೇ ಪರಮದೇವತೆ. ವಿದ್ಯಾವಂತನು ಎಲ್ಲೇ ಇದ್ದರೂ ಪೂಜಿಸಲ್ಪಡುವವನು. ವಿದ್ಯೆಯನ್ನು ಯಾರೂ ಕಿತ್ತುಕೊಳ್ಳಲಾಗದು, ಅಪಹರಿಸಲಾಗದು.